ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಯಾವ ಯೂಟ್ಯೂಬರು ಕೂಡ ಇಂಥ ಅದ್ಭುತವಾದಂಥ ಜಾಗನ ನಿಮಗೆ ತೋರಿಸ್ಕೊಡಿರಲ್ಲ. ಅಂಥ ಅದ್ಭುತವಾದಂಥ ಜಾಗನ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡೋಕ್ಕೆ ಹೊರಟಿರುವಂಥ ಜಾಗ ಸುಮಾರು 500ರಿಂದ 600 ವರ್ಷ ಇತಿಹಾಸವನ್ನು ಹೊಂದಿದೆ. ಕೆಂಪೇಗೌಡರ ಕಾಲದಲ್ಲಿ ಸ್ಥಾಪನೆಯಾದಂಥ ಈ ಉದ್ಭವ ಮೂರ್ತಿ ಆಂಜನೇಯ ಸ್ವಾಮಿ ವಿಗ್ರಹಕ್ಕೆ ಇಲ್ಲಿಯ ಹಿರಿಯರು ಹೇಳುವಂಥ ಪ್ರಕಾರ ನಾಡಪ್ರಭು ಕೆಂಪೇಗೌಡರ ಪೂರ್ವಜರು ಕೂಡ ಈ ಜಾಗಕ್ಕೆ ಬಂದು ಇಲ್ಲಿರುವಂಥ ಉದ್ಭವ ಮೂರ್ತಿ ಆಂಜನೇಯ ಸ್ವಾಮಿ ವಿಗ್ರಹಕ್ಕೆ ಪೂಜೆಯನ್ನು ಸಲ್ಲಿಸಿ ಆಶೀರ್ವಾದನ ಪಡ್ಕೊಂಡು ಹೋಗ್ತಾ ಇದ್ರಂತೆ. ದಟ್ಟ ಅರಣ್ಯದ ಕಾಡಿನ ಮಧ್ಯದಲ್ಲಿರುವಂಥ ಈ ಅದ್ಭುತವಾದಂಥ ಉದ್ಭವ ಮೂರ್ತಿ ಆಂಜನೇಯ ಸ್ವಾಮಿ ವಿಗ್ರಹವನ್ನು ನೋಡೋದಕ್ಕೆ 2 ಕಣ್ಣು ಸಾಕಾಗೋದಿಲ್ಲ. 100 ವರ್ಷದ ಇತಿಹಾಸ ಅದ. ಆಲ್ಮೋಸ್ಟ್ 253 ವರ್ಷ ಅನ್ಕ. 253 ವರ್ಷ. ಇವ್ರಿಗೆ ಗೊತ್ತೇನೆ, ಇವ್ರ ತಾತ ಅವರಪ್ಪ ಅವ್ರಿಗೂ ಮಾಡೋರೆ. ಅಂದ್ರೆ ನಿಮ್ ತಂದೆ ನಿಮ್ ತಾತ ಅವರು ತಂದೆ ನಮ್ಮ ಮುತ್ತಾತ ಎಲ್ಲ ಮಾಡವ್ರೆ ಈ ಜಾಗನ ಉದ್ಭವ ಮೂರ್ತಿನ ಇದು. ಅದಕ್ ಮುಂಚೆ ಯಾರು ಮಾಡವ್ರೆ ಇವ್ರಿಗೂ ಗೊತ್ತಿಲ್ಲ. ಸಾವಂದುರ್ಗ ಬಿಟ್ರೆ ಇವಾಗ ಅದು ಹೆಸರಾಗಿದೆಯಲ್ಲಪ್ಪ, ಆಂಜನೇಯ ಉದ್ಭವ ಆಗಿರೋದು ಹೆಸರು ಪೋಪ್ಯಾರ್ ಬರ್ತದಲ್ಲಪ್ಪ ಉತ್ತರ ಕರ್ನಾಟಕದಲ್ಲಿ. ಇದು ಯಾವ್ದು ಬೆಟ್ಟ ಅದು? ಅಂಜನಾದ್ರಿ. ಸೇಮ್ ಅಲ್ಲೂ ಇದು ಸೇಮ್ ತರನೇ, ಸೇಮ್ ಇದೇ ಉದ್ಭವ ಮೂರ್ತಿನೇ. ಸಾವಂದುರ್ಗ ಮತ್ತೆ ಇಲ್ಲಿ ಅಲ್ಲಿ ಉತ್ತರ ಕನ್ನಡ ಸೈಡ್ ಅದು ಗಂಗಾವತಿ ಅಂಜನಾದ್ರಿ ಬೆಟ್ಟ. ಏನು ಸೇಮ್ ಇದೆ, ಸೇಮ್ ನೋಡಿಲ್ಲ, ಟಿವಿಲಿ ನೋಡಿದೆ. ಇವೆರಡು 3 ಸೇಮ್ ವಿಗ್ರಹ ಉದ್ಭವ ಮೂರ್ತಿ ಆಗಿರೋದೆ. ಅಲ್ಲೂ ವಿಗ್ರಹ ತರ ಏನಿಲ್ವಾ? ವಿಗ್ರಹ ತರ ಸೇಮ್ ಇದೆ. ಅಂಜನಾದ್ರಲ್ಲಿ ಏನು ಇಲ್ಲ, ಇದೇ ತರನೇ. ಆಮೇಲೆ ಸಾವಂದುರ್ಗದಲ್ಲಿ ನರಸಿಂಹಸ್ವಾಮಿನೂ ಇದೇ ತರನೇ. ನರಸಿಂಹಸ್ವಾಮಿ ಕೂತ್ಕೊಂಡು ಪೂಜೆ ಮಾಡ್ಬೇಕು ಅಲ್ಲಿ ಸಾವಂದುರ್ಗದಲ್ಲಿ. ಒಬ್ರು ಹೋಗೋದು ಅಷ್ಟೇ ಒಳಗಡೆ ಗರ್ಭಾಂಕಣದಲ್ಲಿ. ಇಲ್ಲಾಸಿ ಎಲ್ಲ ನಡ್ಕೊಂಡೆ ಹೋಗೋಣ. ಈಗ ಪೂಜೆ ಮಾಡ್ತಾ ಇರೋರ ತಂದೆ, ಅವ್ರ ಅಪ್ಪ, ಅವ್ರ ತಾತ, ಅಂದ್ರೆ ಏನು ಸುಮಾರು 3-4 ತಲೆಮಾರು ಐತೆ. 100 ವರ್ಷದ 200 ವರ್ಷದ ಇತಿಹಾಸ ಏನಿಲ್ಲ. ಇದು ಏನು 500 ವರ್ಷದ ಇತಿಹಾಸ ಇದೆ. ನಾನು ಇಷ್ಟು ದಿನ ಇಲ್ಲ 100-150 ವರ್ಷದ ಇತಿಹಾಸ ನಮ್ಮ ತಂದೆಯವ್ರ ತಲೆಮಾರು ಅಂದ್ಕೊಂಡಿದ್ದೆ. ಇಲ್ಲ, ಇದೇನು 500 ವರ್ಷದ್ದು 600 ವರ್ಷದ ಇತಿಹಾಸ ಅದಲ್ಲಪ್ಪ ಇದು. ಈ ಬೆಟ್ಟಕ್ಕೆ ಹತ್ತಿದ್ದೋ ಫಸ್ಟು. ನೆಕ್ಸ್ಟ್ ವಿಡಿಯೋ ಅದೇನೆ. ಸಮ್ಮರಲ್ಲಿ ಆಗಲ್ಲ, ಈ ಬಿಸಿಲಲ್ಲಿ ಆಗಲ್ಲ. ನೆಕ್ಸ್ಟು ಈ ಬೆಟ್ಟದ ಮೇಲೆ ಹತ್ತು, ಬೆಟ್ಟದ ಇತಿಹಾಸ. ಕೆಂಪೇಗೌಡರು ಕಲ್ಲದು ಬೆಟ್ಟದ ಕಣ ಈ ಬೆಟ್ಟ. ಇದು ಮೇಲ್ಗಡೆ ಮಂಟಪ. ನಾವು ಒಂದ್ಸರಿ 2-3 ಸರಿ ಚಿಕ್ಕ ವಯಸ್ಸಲ್ಲಿ ಹೋಗಿದ್ದು, ಹೋಗೇ ಇಲ್ಲ. ನೆಕ್ಸ್ಟು ಈ ಬೆಟ್ಟದ ಇತಿಹಾಸ ತೋರಿಸ್ಬೇಕು ಜನಗಳಿಗೆ. ದಟ್ಟ ಅರಣ್ಯದ ಮಧ್ಯದಲ್ಲಿರುವಂಥ ಈ ಉದ್ಭವ ಮೂರ್ತಿ ಮೆಟ್ಕಲ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ನಾವೇನಾದರೂ ನಮ್ಮ ಮನಸ್ಸಲ್ಲಿರುವಂಥ ಬೇಡಿಕೆನ ಒಂದು ಸರಿ ದೇವರ ಮುಂದೆ ನಿಂತ್ಕೊಂಡು ಬೇಡ್ಕೊಂಡ್ರೆ ಖಂಡಿತವಾಗ್ಲೂ ನೆರವೇರುತ್ತೆ ಅನ್ನೋದು ಇಲ್ಲಿನ ಗ್ರಾಮಸ್ಥರ ಒಂದು ನಂಬಿಕೆ ಅಲ್ಲ, ಇದು ನಿಜ ಕೂಡ. ಸುಮಾರು ಜನರ ಲೈಫಲ್ಲಿ ಇದು ನಡೆದಿದೆ. ದೇವಸ್ಥಾನ ನಮಗೆ ರಾಮನಗರದಿಂದ ಜಸ್ಟ್ 15 ಕಿಲೋಮೀಟರ್ ದೂರದಲ್ಲಿ ಕಂಡುಬರುತ್ತೆ. ನಾವು ರಾಮನಗರದಿಂದ ಜಾಲಮಂಗಕ್ಕೆ ಹೋಗುವಂಥ ದಾರಿಯ ಮಧ್ಯದಲ್ಲಿ ಸಿಗುವಂಥ ತಿರುಮಲೆಗುಂಡದೊಡ್ಡಿ ಎಂಬ ಗ್ರಾಮದ ಒಳಭಾಗದಲ್ಲಿ ಹೋಗಿದ್ರೆ ಊರಿಂದ ಕೇವಲ ಒಂದು 500ರಿಂದ 600 ಮೀಟರ್ ದೂರದಲ್ಲಿ ದೇವಸ್ಥಾನ ಕಂಡುಬರುತ್ತೆ. ದೇವಸ್ಥಾನದ ಸುತ್ತ ದಟ್ಟ ಅರಣ್ಯದ ಕಾಡಿನ ಮಧ್ಯದಲ್ಲಿ ದೇವಸ್ಥಾನ, ಒಂದು ಅದ್ಭುತವಾದಂಥ ದೇವಸ್ಥಾನ ಕಂಡುಬರುತ್ತೆ. ಈ ದೇವಸ್ಥಾನವನ್ನ ಮೆಟ್ಕಲ್ ಆಂಜನೇಯ ಸ್ವಾಮಿ ದೇವಸ್ಥಾನ ಎಂದು ಕರೀತಾರೆ. ಈ ದೇವಸ್ಥಾನಕ್ಕೆ ತಿರುಮಲೆಗುಂಡದೊಡ್ಡಿ ಗ್ರಾಮಸ್ಥರು ವರ್ಷಕ್ಕೆ ಒಮ್ಮೆ ಸುಮಾರು 30ರಿಂದ 40 ಮರಿ ಕೂದು ಹರಿಸೇವೆ ಮಾಡಿ ಸುಮಾರು 5ರಿಂದ 6 ಸಾವಿರ ಜನರಿಗೆ ಅನ್ನದಾಸೋಹನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಿಟಿ ಜೀವನ ಸಾಕಾಗಿದ್ದು ಒಂದು ಪ್ರಕೃತಿ ಮಡಿಲಲ್ಲಿ ಕಾಲ ಕಳಿಬೇಕು ಅಂತ ಇದ್ರೆ ಈ ಜಾಗ ನಿಮಗೆ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ದೈವಿಕ ಅನುಭವವನ್ನು ಕೂಡ ನಿಮಗೆ ಪಡ್ಕೋಬಹುದು, ಮತ್ತೆ ಸೌಂದರ್ಯದ ಮಡಿಲಲ್ಲಿ ಒಂದು ಟ್ರೆಕ್ಕಿಂಗು ಕೂಡ ಮಾಡ್ಬೋದು. ಬೈಕ್ ರೈಡರ್ಗೆ ತುಂಬ ಅದ್ಭುತವಾದಂಥ ಜಾಗ. ನೀವೇನಾದರೂ ಈ ಜಾಗಕ್ಕೆ ಒಂದ್ಸರಿ ಭೇಟಿ ಕೊಟ್ಟರೆ ನೆಕ್ಸ್ಟು ನಿಮ್ಮ ಸ್ನೇಹಿತರನ್ನು ಕರ್ಕೊಬಂದು ಈ ಜಾಗದಲ್ಲಿ ನೀವು ಪ್ರಕೃತಿ ಸೌಂದರ್ಯನ ಸವಿಕೊಂಡು ಹೋಗ್ತೀರಾ. ನೀವೇನಾದರೂ ಆಂಜನೇಯನ ದೈವ ಭಕ್ತರಾಗಿದ್ದರೆ ಈ ಜಾಗಕ್ಕೆ ಬಂದು ಇಲ್ಲಿರುವಂಥ ಉದ್ಭವ ಮೂರ್ತಿ ಮೆಟ್ಕಲ್ ಆಂಜನೇಯ ಸ್ವಾಮಿ ಆಶೀರ್ವಾದನ ಪಡ್ಕೊಂಡು ಹೋದರೆ ನೀವು ಅಂದ್ಕೊಂಡಿದ್ದಂಥ ಕೆಲಸ ಖಂಡಿತವಾಗ್ಲೂ ನೆರವೇರೇ ಇರುತ್ತೆ ಅನ್ನೋದು ಇಲ್ಲಿ ಜನರ ಒಂದು ನಂಬಿಕೆ.